ಮಾಡ್ಬಾರ್ದು ಲೆಟರ್ ತೊಗೊಂಡ್ಕೇಸಿ ಪೇಂಟಿಂಗ್ ಮಾಡ್ಬೋದು ಪೇಂಟಿಂಗ್ ಮಾಡಿದ್ರೆ ಅದೇ ಕೊಡ್ತೀನಿ ಅಂತಂದ್ರೆ ಆಯ್ತು ನಾನು ನೀವು ಕೊಡ್ತಂದ್ರೆ ಅಂತಂದ್ರೆ ಫೋಟೋ ತೆಕ್ಕೊಂಡು ನಾವು ರೆಕಾರ್ಡ್ ಪರವಾಗಿಲ್ಲ ಈಗ ಅವರು ಆಗಲ್ಲ ಸರ್ ಈಗ ಏನು ಮಾಡೋದು ಮಾಡ್ತಾರೆ ನಾಲ್ಕು ದಿನ 8 ತನಕ ಇರ್ತೀನಿ ನಾ ಕೊಟ್ಟಿಲ್ರಿ ಸರ್ ನಾವು ಟೈಮ್ ಕೊಟ್ಟಿರಿ ದಿನ ಅದೇ ರೀ ಈಗ ಹಂಗೆ ಹೌದು ಸರ್ ದಿನನೇ ಈಗ ಅದೇ ಇಲ್ಲ ಸರ್ ಕರೆಕ್ಟ್ ನೋಡ್ರಿ ನೀವು ಹಾಂ ರೀ ಆಯ್ತು ಸರ್ ನಾ ಕೊಟ್ಟಿಲ್ರಿ ಅವ್ರಿಗೆ ಟೈಮ ಅವರು ರೊಕ್ಕ ಇಲ್ಲ ನಾ ಕಟ್ತೀನಿ ಅವ್ರ ಮೇಲೆ ಭರವಸೆ ಐತೆ ಹಾಂ ಸರ್ ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ಹಂಗೆ ಆಗ್ಯದ್ರಿ ನೋಡಿದ್ರಿ ಅಂತವ್ರಲ್ಲ ಸರ್ ಮೂರ್ EMI ಒಂದೇ ತಿಂಗಳದಾಗ ಕಟ್ಟಿನ್ರಿ ಸರ್ ಹಾಂ ಒಂದೇ ತಿಂಗಳು ಪೆಂಡಿಂಗ್ ಇತ್ತು ಒಂದೇ ತಿಂಗಳು ಪೆಂಡಿಂಗ್ ಇಟ್ಟಿದೆ 3 ಒಮ್ಮೆಲೆ ಕಟ್ಟಿನಿ ಸರ್ ಒಂದೇ ತಿಂಗಳು ಪೆಂಡಿಂಗ್ ಇತ್ತು ಅದು ಯಾಕೋ ಅಸ್ಲಂ ಸರ್ ಸಲುವಾಗಿಂದ ಪೆಂಡಿಂಗ್ ಇತ್ತು ಅದು ಅದೇ ಅಸ್ಲಂ ಸರ್ ಗಲ್ತಿ ಆದ್ರಿ ಅದು ನಮ್ ಗಲ್ತಿ ಇಲ್ಲ ಅಸ್ಲಂ ಸರ್ ಗಲ್ತಿ ಆದ್ರಿ ಅದು ಅವ್ರ ಗಲ್ತಿ ಮಾಡಿದಕ್ಕೆ ಅದು ಪೆಂಡಿಂಗ್ ಉಳಿದಿತ್ರಿ ಸರ್ ಅದೇ ಅವರು ಏನಂದ್ರೆ ಹಿಂಗ ರೊಕ್ಕ ನಾವು ಅವತ್ತೇನು ಹಿಂಗೆ ರೊಕ್ಕ ಇರ್ಲಿಲ್ಲ ನಮ್ದು ಇದು ಹೋಗ್ತದ್ರಿ ಅದು ಹೋಗ್ತದ್ರಿ ಅಂತ ನಾವು ಹಾಕಿ ಕಟ್ಕೊಂತೀವ್ರಿ ಅಂತ ಅಂದ್ರು ನಮ್ಗೆ ಕೊಡ್ರಿ ಅಂತಂದ್ರು ಅದ್ರಾಗ ನಮ್ಗ ನಮ್ಮ ಅಣ್ಣಂದು ಈಗ ಅವು ಇಷ್ಟು ಉದ್ದ ಆದ್ರಿ ಸರ್ ಕತಿ ಹೇಳ್ಕೊಂಡು ಕುಂದ್ರಲಕ್ ಆಗಲ್ರಿ ಸರ್ ಪ್ರಾಬ್ಲಮ್ ಹೆಂಗಿತ್ತು ನಮ್ಮ ಅಣ್ಣಗ ಸಿರಿಯಸ್ ಜಯದೇವ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದೇವ್ ಸರ್ ಸತ್ತರ್ ನಮ್ಮ ಅಣ್ಣ ಇಬ್ಬರು ಅಣ್ಣದವ್ರು ಸತ್ತಾರ ನಿಮ್ದು ಅದು ಈಗ ಇದು ಮಾಡೋದಿಲ್ಲ ಅಷ್ಟು ಸೀರಿಯಸ್ನೆಸ್ ಇತ್ತು ಎಲ್ಲ ಅವ್ರಿಗೆ ವಾಟ್ಸಪ್ ಎಲ್ಲ ಹಾಕಿ ತೋರಿಸಿದೆ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿದೆ ಅಸ್ಲಂ ಸರಿಗೆ ಕಟ್ಟಿದ್ರು ಅವರು ಕಟ್ಟಿದ್ರು ಮತ್ತೆ ನಮ್ದು ನಮ್ಮ ಅಣ್ಣ ತೀರ್ಕೊಂಡು ನಮ್ದನ್ನ ಹಂಗೆ ಸ್ವಲ್ಪ ಇದಾಯ್ತು ಆಗೋಣ ನಾವು ಆಮೇಲೆ ಒಂದು 3 ಒಮ್ಮೆಗೆ ಕಟ್ಟಿವಿ 1 ತಿಂಗಳು ಲೇಟ್ ಆಗಿದ್ರು 3 ನೆಕ್ಸ್ಟ್ ತಿಂಗಳು ಕಟ್ಟಿವಿ ನಾವು ಹಂಗೆ ಮಾಡೀವ್ರಿ ಸರ್ ನಿಮ್ಮ ಅಣ್ಣಂದು ಪ್ರಾಬ್ಲಮ್ ಆದಂದ್ರೆ ನಾವು ಹಾಕಿ ಕಟ್ತೀವಿ ಅಂದಿದ್ರು ಅವರು ಕಟ್ರಿ ಅಂತ ಅಂದಿದ್ದೆವು ನೆಕ್ಸ್ಟ್ ತಿಂಗಳು ನೀವು ಬಂದಿರಲ್ಲ 3 ಒಮ್ಮೆಗೆ ಕಟ್ಟಿವಲ್ರಿ ಸರ್ ನಾವು ಈಗ ನಿಮ್ಗೆ ಅದನ್ನು ಹೇಳತ್ತೀನಿ ಮೇಡಮ್ ಇಲ್ರಿ ಸರ್ ಎಷ್ಟುನೂ ಇಲ್ಲ ನೋಡ್ರಿ ಸರ್ ನನ್ನ ಬಲ್ಲಿ ಇದ್ರೆ ನಾನು ನಿಮ್ಗೆ ಅದೇ ನನ್ನ ಬಲ್ಲಿ ನಾನು ಲಿಂಕ್ ಮಾಡಿಲ್ರಿ ಸರ್ ಒಂದ್ಸಲ ನನ್ನ ಬಲ್ಲಿ 5,000 ಬಂದ್ರೆ 2,000 ಬಂದ್ರೆ 10,000 ಬಂದ್ರೆ ಯಾರು ಫಕೀರ್ ಸಾವ್ಗ ನಾ ಲಿಂಕ್ ಮಾಡಿ ಹಾಕಿಲ್ರಿ ಸರ್ ಅವತ್ತು ಮತ್ತೆ ಇಲ್ರಿ ಕರೆಕ್ಟ್ ಅದ ರೀ ಮೇಡಮ್ ಈಗ ಲೈನ್ ಲಾಸ್ಟ್ ದಿನ ಕುತ್ಕೊಂಡಿದ್ರೆ ನೀವು ನೀವು ಫಸ್ಟಿಗೆ ಅಂದಿನಿಲ್ಲ ಮೇಡಮ್ ಧೋಕಾ ಮಾಡಿದ್ರಪ್ಪ ಭಾಳ ಹೈರಾಣ ನೋಡ್ರಿ ಅದ್ರ ಬೇರೆ ನಾವು ಪೂರಾ ಧೋಕಾ ಮಾಡ್ದಂಗೆ ಆಗ್ತದೆ ನಿಮ್ಗೆ ಹೇಳಿನಿಲ್ಲ ನೀವು ಅಟ್ಟಾದ್ರೂ ಇಲ್ಲ ನಾ ಹಾಕ್ತೀನಿ 30 ಒಂದಿನ ಅನ್ಕೊಂತ ಕೂತೀರಿ ನೀವು ಇದು ಅಂದಿನ್ರಿ ಸರ್ ಅಂದಿನ ಇಲ್ಲ ಸರ್ ನನಗೆ ನಿಮ್ಮ ಮಾತಿನ ಮೇಲೆ ನಗು ಬರ್ತದೆ ಸರ್ ಪೇಮೆಂಟ್ ಅಂತ ಹೇಳಿ ಸರ್ ರೊಕ್ಕ ಇದ್ರೆ ಯಾರು ಭೀ ಸತಾಯಿಸಂಗಿಲ್ರಿ ಸರ್ ಇದು ಮೇನ್ ತಿಳ್ಕೊರಿ ನೀವು ಮಾತು ಅದ್ರಾಗ ನಮ್ದು ಬಂದ್ಬಿಟ್ಟು ನಾವು ಹೆಂಗ್ ಕಟ್ಟಿವಂತ ನಿಮ್ಗೆ ಗೊತ್ತನ ಅದ ಮತ್ತೆ ರೊಕ್ಕ ಇದ್ರೆ ಇವ್ರು ಇಟ್ಕೋಲ್ಲ ಅಂಬದ್ ಭೀ ನಿಮ್ಗೆ ಗೊತ್ತದ ಅಂದ್ರೆ ಯಾಕೆ ಟಾರ್ಚರ್ ಮಾಡ್ಲಕತ್ರ ನನಗೆ ಅದೇ ಅವ್ರದ್ದು ಏನಾನ ಇದ್ದಿರ್ಬಹುದು ಅದಕ್ಕೆ ಅಂತಾರ ಕೆಲ್ಸದ ಮೇಲೆ ಹೇಳ್ತಾರ್ರಿ ಸರ್ ಅನ್ಸ್ಕೋಬೇಕಾಗ್ತದ ಒಂದ್ ಟೈಮಿಗೆ ಎಲ್ಲ ಕಸ್ಟಮರ್ ಸಂಗಟ ಕಸ್ಟಮರ್ ಸಲುವಾಗಿ ನೀವು ಅನ್ಸ್ಕೊನೇ ಬೇಕಾಗ್ತದ್ರಿ ಸರ್ ಸರ್ ಒಂದೇ ರಿಕ್ವೆಸ್ಟ್ ನಾನು 4 ತಾರೀಕು ಕಟ್ತೀನಿ ಅನ್ಲಕತ್ತೀನಿ ಸರ್ ಹಾಂ ರೀ ಸರ್ 5ನೇ ತಾರೀಕು ನಿಮ್ ಡೇಟ್ ಇರುತ್ತೆ 1ನೇ ತಾರೀಕಿಂದ 5ನೇ ತಾರೀಕು ಅಷ್ಟೇ ನಿಮ್ಗೆ ಕಟ್ಟೋದು ಆ ಡೇಟಿಗೆ ಬರ್ಲಿಲ್ಲ ಅಂತ 6ನೇ ತಾರೀಕಿಂದ ಕಲೆಕ್ಷನ್ ಹೋಗಿ ಬರ್ಬೇಕಲ್ಲಿ ಅವರು ದಿನ ಅದನ್ನ ನಿಮ್ ಮೇಲೆ ವಿಶ್ವಾಸ ಇಟ್ಟು ಬಿಟ್ಟಿದ್ದಾರೆ ಅವರು ನೀವು ಹಂಗೆ ದಿನ ಇದು ಹೇಳ್ಕೊಂತ ಹೋಗಿಲ್ಲ ನೋಡ್ರಿ ನಮ್ಗ ನಿಮ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಬೇರೆ ಎಕ್ಸ್ಟ್ರಾ ನಾವು ಬಯಸ್ಕೊಂಡು ಟೈಮ್ ಕೊಟ್ಟಿದ್ದೈತಿ ಇನ್ನ ನೀವು ಟೈಮ್ ಕೇಳೋದು ಅಲ್ಲದು ನಿಮ್ಗೆ ಏನಾರ ಇನ್ನೂ 20 ತಾರೀಕು 22 ತಾರೀಕು ಐತಿ ಇನ್ನೊಂದ್ 2-3 ಸರ್ ನನ್ ಮಾತು ಒಂದೇ ನಿಮಿಷ ಕೇಳ್ರಿ ಸರ್ ನನ್ ಮಾತು ಸಮಸ್ಯೆ ನೀವು 100 ಹೇಳಿದ್ರು ಅಷ್ಟೇ 1000 ಹೇಳಿದ್ರು ಅಷ್ಟೇ ದಯವಿಟ್ಟು ಅದು ಏನೋ ಹೇಳೋದು ಏನೋ ಇಲ್ಲ ಅದು EMI ಕೊಟ್ಟು ಕಳ್ಸ್ರಿ ನನ್ ಬಳಿ ಇಲ್ಲ ನೋಡ್ರಿ ಸರ್ ಕಲೆಕ್ಷನ್ ತಗೊಂಡೇವಾ ಹಾ
ಕೊಡ್ರಿ ಸರ್. ಆಯ್ತು ಸರ್, ಆಯ್ತು ಸರ್. ನೋಡ್ರಿ ಮಾತಾಡಿದ್ರೆ ಇಲ್ಲ ಮಾತಾಡ್ತೀನಿ ಅಂದ್ರೆ ಬಿ ಕೇಳಕ್ ತಯಾರಿಲ್ಲ ಅವ್ರು ಸರ್. ಇಲ್ಲ ನಾನು ಸರಿಗೆ ಮಾತಾಡಿ ಹೇಳ್ಬೇಕಂದ್ರೆ ಬಿ ಕೇಳಕ್ ತಯಾರಿಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ ಅವ್ರಿಗೆ? ಇವ್ರು ಎಲ್ಲಿದವ್ರಿ? ಹೆಡ್ ಆಫೀಸ್ದವ್ರ ಏನು ಇಲ್ಲೇ ಗುಲ್ಬರ್ಗದವ್ರ? ಅದೇ ಲೀಗಲ್ ಡಿಪಾರ್ಟ್ಮೆಂಟ್ ಎಲ್ಲಿ ಗುಲ್ಬರ್ಗದವ್ರ ಏನು ಹೆಡ್ ಆಫೀಸ್ದವ್ರ? ಫೋನ್ ನಂಬರ್ ತೋರಿ, ನೀವೇ ಮಾತಾಡಿ. ಲಾಸ್ಟ್ ಟೈಮ್ ನಿಮ್ ಸಮಸ್ಯೆ ಒಂದಾಗಿತ್ತು, ನೀವೇ ಹೇಳಿದ್ರಲ್ಲ, ಇವರೇ ಇದು ಮಾಡಿದ್ರಲ್ಲ, ಆಫೀಸ್ ಫೋನ್ ಹಚ್ಚಿ ಕೇಸ್ ಬೈದ್ರಲ್ಲ ಅವ್ರಿಗೆ. ಶಾಣಮ್ಮವ್ರು ಇವರೇ ಶಾಣಮ್ಮವ್ರದು ಒಂದು ಡೇಟ್ ಕೊಡ್ರವ್ರಿಗೆ, ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ರು. ಒಂದು ಡೇಟ್ ಕೊಟ್ಟು ಆ ದಿನ ಕಟ್ಟಿಲ್ಲ, ಅವ್ರ ಮನೆಗೆ ಹೋಗೋದು ತಿಳಿದ್ವು ನಿಮ್ಗೆ. ಸರ್ ಇಷ್ಟೇ ಇನ್ಮೇಲೆ ಆಗಂಗಿಲ್ಲ ಸರ್. ನಾ ಹೇಳಕತ್ತೀನಿ, ನಿಮ್ಗೆ ಅರ್ಥ ಆಗ್ಲಕತ್ತದ್ರಿ ಸರ್. ನಮ್ಮ ಹುಡುಗಂದು ಈಗ ನೀವ್ ಹೆಂಗ್ ಮಾಡ್ಲಕತ್ತೀರಿ ಹಂಗ ಅವನ ಕಂಪನಿದಾಗ ಜಾಬ್ ಮಾಡ್ಲಕತ್ತೀರಿ ಸರ್. ಮಾತಾಡ್ತಾ ಇರ್ತೀವಿ, 20 ಅದಾರಿ ನಮ್ಮ ಫ್ಯಾಮಿಲಿ ಅದಾರಿ, ನಮ್ಮ ಉಪಜೀವನ ನಡಿಬೇಕ್ರಿ. ನೀವ್ ಹಾಕ್ಬೇಡ್ರಿ ಸರ್ ಪ್ಲೀಸ್. ನೀವ್ ಹಾಕೇ ಬೇಡ್ರಿ. ನಾವ್ ಹಾಕತ್ ನಾವ್ ನಿಮ್ಗೆ ಹೇಳಕತ್ತಿಲ್ರಿ ಸರ್. ನೀವ್ ಹಾಕಿಲ್ಲ ಅಂದ್ರೆ ನಮ್ದು ಇದು ಕೆಡ್ತದ್ರಿ. ಏನ್ ಕೆಡ್ತದ್ರಿ ಸರ್? ಇನ್ಸೆಂಟಿವ್ ಬರಲ್ಲ, ಅದ್ರ ಪೋಸ್ಟ್ ಸಿಗಲ್ಲ. ಅದೇ ಹೆಂಗ್ ಮಾಡಮ್ರಿ? ಹಾಳು ಮಾಡ್ತೀರಿ. ಈಗ ನಿಮ್ ಮಗಂದೊಂದು ಪೋಸ್ಟ್ ಸಿಕ್ಕಿದ್ರೆ ಮಗನಿಗೆ ಹಾಳು ಮಾಡ್ತೀರಿ. ಹಾಳು ಮಾಡಂಗಿಲ್ರಿ ಸರ್. ಸಿಚುವೇಶನ್ ಇರ್ತದ. ಮುಂದೆ ಚಂದ ಆಪತ್ತವ್ರದ್ ಬಯಸ್ತೀರಿ, ಬಯಸ್ತೀರಿ. ಹಿಂಗೆ ಹಾಳಾಗಪ್ಪ ಬಯಸ್ತೀರಿ. ಹಂಗಾಗಲ್ಲ ಸರ್. ಎಲ್ಲರಿಗೂ ಒಳ್ಳೇದೇ ಆಗ್ಬೇಕು, ಒಳ್ಳೇದೇ ಆಗ್ತದ. ಬಟ್ ಏನ್ ಮಾಡ್ಲಕ್ ಆಗಲ್ಲ. ಸ್ವಲ್ಪ ಕಷ್ಟ ಬರ್ತಾವ, ಅವೆಲ್ಲ ಸ್ವಲ್ಪ ದಿನ ತಳ್ಕೊಂಡು ಹೋಗ್ಬೇಕ್ರಿ ಆ ಕಷ್ಟಗಳಿಗೆಲ್ಲಕ್ಕ. ಈಗ ಇನ್ನಾದ್ರೆ ಹೇಳತ್ತೀನ್ರ, ಈಗ ನಿಮ್ಮಲ್ಲಿ ಪೂರನೇ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ ಹಚ್ತೀನ್ರಿ ಫೋನ್. ನೀವು ನಾನು ಭರೋಸೆ ಮೇಲೆ ಅವ್ರು ಕೊಡ್ತಾರಿ, ಹಂಗೇನಿಲ್ಲ. ನನಗೆ ಬಡ್ಡಿ ಗಿಡ್ಡಿ ಅಂದ್ರೆ ಆಗಲ್ಲ ನೋಡ್ರಿ ಸರ್. EMI ಕಟ್ತಾರಂದ್ರೆ ಅಷ್ಟ್ ರೊಕ್ಕ ಹಾಕ್ತಾರಕ್ಕೆ ಹಾಕ್ತೀನಿ ನಾನು. ಮೇಡಮ್ ನೀವು ಹೇಳತ್ತೀರಿ ಮೇಡಮ್, ಈಗ ನನ್ನ ಬಲಿ ಇಲ್ರಿ, ಈಗ ಅರ್ಧ ಹಾಕಿ ಅವ್ರ ಬಲಿ ಅರ್ಧ ಕೊಡೋದು, ಅರ್ಧ ನೀವು ತಗೊಂಡು ತೋತೀನಿ, ಅರ್ಧಕ್ಕೆ ಕೊಡ್ರಿ ಮೇಡಮ್. ನನಗೆ ಒಂದು ಅಷ್ಟೇ ಬೇಡ. ನಿಮ್ಮ ಬಲಿದು ಹಾಕ್ತೀನ, ನೀವು ನಮ್ಮ ಅಕ್ಕತ್ತೀವಿ ಸ್ವೀಕಾರ ಮಾಡ್ಕೊಂತೀವಿ. ನಿಮ್ಮ ಬಲಿದು ಹಾಕ್ತೀನ ನಾವು. ನನ್ ಬಲಿ ಇದ್ರೆ ನಾನು ಖುಷಿಲಿಂತ ಕೊಟ್ಟು ಕಳ್ಸಾಕಿದ್ದೀನಿ ಸರ್. ಇದ್ದ ಮಾತ ತಮ್ಮ ಅಂತ ಅಂತಿದಲ್ಲ ನೀನು, ಇದ್ರೆ ನಾ ಖುಷಿಲಿಂತ ಕೊಟ್ಟು ಕಳ್ಸಾಕಿದ್ದೀನಿ ಸರ್. ನನ್ನ ಪಗಾರ 20 ಅದ, ನಾ 10 ಹಾಕ್ತೀನಿ. ಅವ್ರ ಬಲಿದು ಒಂದು 10 ತಗೊಂಬ್ರಿ. ಬ್ಯಾಡ್ರಿ ಸರ್. ನಿಮ್ ಪೇಮೆಂಟ್ ಯಾಕೆ ಹಾಕ್ತೀರ ಅಂತ ನನ್ಗೆ ಅದೇ ಯಾಕೆ ಹಾಕ್ತೀರಿ ನೀವು? ಅದು ಕಂಪನಿ ಆದ್ರಿ ಸರ್, ಬ್ಯಾಂಕ್ ಅದ, ಅದು ಅಡ್ಜಸ್ಟ್ ಮಾಡ್ಕೊಂತದ. ನೀವು ಕೆಲಸ ಮಾಡೋದ್ರಲ್ಲಿ ಇದು ನಿಮ್ದು ರೆಗ್ಯುಲರ್ ಇದ್ವಿ ಅಂದ್ರಲ್ರಿ, ಅವ್ರೇನ್ ಮಾಡ್ತಾರೆ ಅಸ್ಲಮರ್ ಬಲಿತ ಮಾಡ್ತೀರಿ. ಇದು ಈಗ ಅವ್ರ ಕೈಯಾಗ ಹೋಗ್ಯದ್ರಿ, ಅದು ಅವ್ರ ಕೈಯಾಗ 18 ತಿಂಗಳ ತನಕ ಇಟ್ಟಿದ್ರಿ. 18 ತಿಂಗಳ ತನಕ ಇಟ್ಟಿದ್ರ ಅವ್ರ ಕೈಯಾಗ. ಅಲ್ಲಿ ಹೋದ್ಬಿಟ್ಟು ಯಾರ ಕೈಯಾಗ ಇಲ್ರಿ, ಅದೇ 18 ತಿಂಗಳ ತನಕ ಇಟ್ಟಿದ್ರಿ. ಯಾರು ಹೆಲ್ಪ್ ಮಾಡ್ರಿ? ಇವ್ರು ಹೆಡ್ ಆಫೀಸ್ ಇವ್ರೇ ಹೆಡ್ ಆಫೀಸ್ ದವ್ರೆ ಸರ್. 10 ಸಾವಿರ ಮಾಡ್ಕೊರಿ ಅಂತ ಅಂದಿದ್ರಿ ಸರ್. ಅಂದವ್ರು ಹೆಂಗ್ ಪಲ್ಟಾಸ್ತಾರ ಅವ್ರು? ಅಂದ್ರ ನಿಮ್ಗ ಅನುಕೂಲ ಇತ್ತಪ್ಪಂದ್ರ 20 ತಾರೀಕು ಹಾಕ್ರಿ, 30 ತಾರೀಕು ಹಾಕ್ರಿ ಅಂತ ಲೆಕ್ಕ ಮಾತಾಡ್ರಿ ಅವ್ರು. ಹಂಗಿಲ್ರಿ ಸರ್. ಯಾರು ಅವರು? ವಿನಯ್ ಸರ್ ಮಾತಾಡಿದ್ರು ನಮ್ಗೆ ಹೆಡ್ ಆಫೀಸ್ಲಿಂತ. ವಿನಯ್ ಸರ್ ಅವ್ರು ಅಂತಿದ್ರು, ನಿಮ್ಗೆ ಆಗಿಲ್ಲ ಅಂದ್ರಮ್ಮ ಆಫೀಸ್ಗೆ ಹೋಗ್ರಿ, ಆಫೀಸ್ಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊರಿ, ತಿಂಗಳ 10 ಸಾವಿರ ಕಟ್ತೀವಿ ಅಂತಿಗೆ ಸರ್. ಸರ್ಗೆ ಅಸ್ಲಂ ಸರ್ಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೆ ನೀವು ಈಗ ಶೂರಿಟಿ ಯಾರು ಕೊಟ್ಟಾರ ಮೇಡಮ್? ಶೂರಿಟಿ ಯಾರು? ನಾನು ನಿಮ್ಮ ಮಗ ಇದ್ದೇನೆ. ಯಾಕೆ ಹಾಳಾಗ್ತದ್ರಿ ಅವ್ನು? ಈಗ ಒಂದು ಪೆಂಡಿಂಗ್ ಇಟ್ರಿ, ಅವ್ರು ಟಿವಿ ಖರಾಬ್ ಆಗ್ತದೆ ಈಗ ಪೂರಾ. ಇವಾಗ ಯಾಕೆ ಕೆಲಸ ತುಂಬ್ಯಾರ? ಅವಾಗೆಲ್ಲ ಕರೆಕ್ಟಾಗಿ ಕಟ್ಲಕತ್ತೇವೆ. ಈಗ 1 ವರ್ಷ ಆಯ್ತು ಮಾಡ್ಲಕತ್ತೇನೆ ಕೆಲಸ. ಅಲ್ಲಿ ಹೈದ್ರಾಬಾದ್ ಕಂಪನಿದಾಗ ಮಾಡ್ತಾರೆ. ಅವನೇ ಕಾಲೇಜ್ ಬಿಡಿಸಿಕೇಸಿ ಇನ್ನೂ 2 ವರ್ಷ ಹೋದದ್ರಿ ಸರ್. ಅವ್ದು ಕಾಲೇಜ್ ಬಿಡಿಸಿ ತಕ್ಲೀಫ್ ಅದಪ್ಪ, ಬ್ಯಾಂಕಿನ ಲೋನ್ ಮುಟ್ಲಿ. ಅಲ್ಲಿ ಬರೋದೇನು ಸುಮ್ಮನೆ ಅದ ರೀ ಸ್ಪೀಡ. ಯಾಕೆ ಹೇಳ್ರಿ, ನಮ್ಮಲ್ಲಿ 20 ಹಾಕ್ತೀನಿ ಅಂತ ನಾ ಇಟ್ಕೋತೀನಿ ಅಂತ ಅವ್ರಿಗೆ ಕೇಳಿದ್ರೆ ಸರ್ ಬ್ಯಾಡ್ರಿ. ನಿಮ್ಮ ಫ್ಯಾಮಿಲಿ ಅದಂದ್ರೆ ನಮ್ಗೆ